ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂಥೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ಸ್ನೇಹಿತರೆ, ನಾನು ನಿವೃತ್ತಿ ಹೊಂದಿ 3 ವರ್ಷ ಆಯಿತು. ಮೊನ್ನೆ ದಿವಂಗತ SM ಕೃಷ್ಣಾಜಿಯವರ ಶಾಲೆ ಸೋಮನಹಳ್ಳಿ ಅಂತೇಳಿ, ಅಲ್ಲಿ ಗಣಿತ ಮತ್ತು ವಿಜ್ಞಾನ ಶಿಕ್ಷಕನಾಗಿ 30 ವರ್ಷ ಸೇವೆ ಸಲ್ಲಿಸಿ ಈಗ ನಿವೃತ್ತನಾಗಿದ್ದೀನಿ. ಸ್ನೇಹಿತರೆ, ಇಲ್ಲಿ ನಾನು ಮದ್ದೂರಿನ ಕೊಲ್ಲಿ ಸರ್ಕಲ್ನಿಂದ TB ಸರ್ಕಲ್ವರೆಗೆ ಒಂದು ಏನು ಮಾಡ್ತೀನಿ, ವಾಕ್ ಮಾಡ್ತೀನಿ ಸ್ನೇಹಿತರೆ. ಮದ್ದೂರಿನ ಕೊಲ್ಲಿ ಸರ್ಕಲಿಂದ ಹೀಗೆ ಕೋಡಹಳ್ಳಿ ಕಡೆಗೆ, TB ಸರ್ಕಲ್ ಅಲ್ಲ, ಕೋಡಹಳ್ಳಿ ಕಡೆಗೆ ಪ್ರತಿನಿತ್ಯ ನಾನೊಂದು ವಾಕ್ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ನಂದು ಸಂಗಾತಿ ಇದು ನನ್ನ ಕಂಪ್ನಿ ಕೊಡುತ್ತೆ. ಸಾಮಾನ್ಯವಾಗಿ ವಾಕ್ ಹೋಗ್ಬೇಕಾದ್ರೆ ನಾನು ಯಾವತ್ತೂ ಯಾವ ಸ್ನೇಹಿತರ ಜೊತೆನೂ ವಾಕ್ ಮಾಡಲ್ಲ. ಆದರೆ ಇದು ನೋಡಿ, ಇದು ನನಗೆ ಗಂಟು ಬಿದ್ದುಬಿಟ್ಟು ಒಂದು ದಿವಸ ಆಕ್ಸಿಡೆಂಟ್ ಆಗಿತ್ತು. ಕಣ್ಣು ಗುಡ್ಡೆ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಗಿ ಈಗ ಒಂದು ಕಣ್ಣಲ್ಲಿ ಇದರ ಜೀವ ನಡೀತಾ ಇದೆ. ಸ್ನೇಹಿತರೆ, ಇಲ್ಲಿ ನಾನು ಬತ್ತು ಅಂದರೆ ಸಾಕು ಓಡ್ ಬರುತ್ತೆ. ಪ್ರತಿನಿತ್ಯ ನನ್ನ ಜೊತೆ ಒಂದು 2 ಕಿಲೋಮೀಟ್ರು ಇದು ಕೂಡ ನನ್ನ ಜೊತೆ ಸೇರ್ಕೊಳ್ಳುತ್ತೆ. ಈಗ ಯಾವುದೋ ಇಲ್ಲೊಂದು ಬಸ್ ಹೋಯ್ತು ಸ್ನೇಹಿತರೆ, ಬಲಗೈ ಅಂಥೇಳಿ. ಬಲಗೈನವರು ಏನೋ ಪ್ರತಿಭಟನೆ ಅಂತೆ ಬೆಂಗಳೂರಲ್ಲಿ ಇವತ್ತು, ಏನು ಮೀಸಲಾತಿ ಬಗ್ಗೆ ಅಂತ ಕಾಣಿಸುತ್ತೆ. ಮೀಸಲಾತಿ ನನ್ನ ಮಗನೇ, ನೀನು ಯಾವ ಬಲಗೈಗೆ ಸೇರ್ತೀಯ, ಎಡಗೈ ಸೇರ್ತೀಯ ನೀನು? ಬಲಗೈ ಕಡೆಯವರೋ ನೀನು, ಯಾವ ಎಡಗೈನೋ ನೀನು? ಯಾವ ಇದಕ್ಕೆ ಸೇರ್ತೀಯಪ್ಪ ನೀನು? ಸ್ನೇಹಿತರೆ ನೋಡಿ, ನಮ್ಮ ವಿವೇಕಾನಂದ ಅಂತ ಸ್ನೇಹಿತರೊಬ್ಬರು ಬೆಂಗಳೂರಲ್ಲಿ ಪ್ರತಿನಿತ್ಯ ಅವರ ಒಂದು ಲೇಖನ ಇರುತ್ತೆ. ನಾನು ಅದನ್ನು ಓದ್ತೀನಿ. ಇವತ್ತು ಬರೆದವ್ರೆ, ಒಂದೊಂದು ಜಾತಿಗೆ ಒಂದೊಂದು ಇದಕ್ಕೆ ಮಠಗಳಿಗೆ ಸ್ವಾಮೀಜಿಗಳು ಅವರ ವೇಷಭೂಷಣಗಳು, ಅವರ ಅದರ ಬಗ್ಗೆ ಎಲ್ಲ ಥರದ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಭಾಳ ಸಂತೋಷ ಅದು ನಿಜವಾಗ್ಲೂ. ನೋಡಿ, ಈ ನಾಯಿಗೆ ಯಾವ ಸ್ವಾಮೀಜಿ ಗುರುಗಳು ಅನ್ನೋದು ಕಾಣಲ್ಲ ಸ್ನೇಹಿತರೆ. ಇದನ್ನು ನಾವು ನಿಜವಾಗ್ಲೂ ನೋಡಿ, ಪ್ರಾಣಿ ಪಕ್ಷಿಗಳಿಗೆ ಇಲ್ಲದೇ ಇರುವ ಜಾತಿ ಈ ಮನುಷ್ಯ ಪ್ರಾಣಿಗೆ ಎಷ್ಟು ಜಾತಿಗಳು. ಇವತ್ತು ಬಲಗೈ ಅಂತ ಯಾವುದೋ ಒಂದು ಬಸ್ ನೋಡಿದೆ ಸ್ನೇಹಿತರೆ. ಇಲ್ಲಿ ಬಸ್ಗಳು ನೋಡಿದ್ರೆ ನೋಡಿ ಸ್ನೇಹಿತರೆ, ನೋಡಿ ಇದು ಬಸ್ಸು ಕರ್ನಾಟಕ ರಾಜ್ಯ ಬಸ್ಗಳು. ಏನು ಬೆಂಗಳೂರಿಗೆ ಇವರು ತಮ್ಮ ಮೀಸಲಾತಿ ಹೋರಾಟದಲ್ಲಿ ಸಫಲರಾಗಲು ನಮ್ಮ ಮೀಸಲಾತಿಯನ್ನು ನಮ್ಮ ಮದ್ದೂರಿನಿಂದ ಮೀಸಲಾತಿ, ಈ ಮೀಸಲಾತಿ ದರಿದ್ರ ಮೀಸಲಾತಿಯಿಂದಲೇ ಉದ್ಯೋಗಗಳನ್ನು ಮಕ್ಕಳಿಗೆ ಇವತ್ತು ಉದ್ಯೋಗಗಳ ವಂಚಿತರಾಗಿದ್ದಾರೆ ಸ್ನೇಹಿತರೆ. ಈ ಮೀಸಲಾತಿ ಅಡ್ಡ ಬಂದು ಕೋರ್ಟ್ಗೆ ಹೋಗಿ ಕೇಸ್ ಹಾಕಿ ಆ ಶಿಕ್ಷಕರ ನೇಮಕಾತಿ ಇಲ್ಲ. 52,000 ಶಿಕ್ಷಕರನ್ನು 10,000 ಕೊಟ್ಟು ಅವ್ರನ್ನ ದುಡಿಸ್ತಾ ಇದ್ದಾರೆ ಈ ಶಿಕ್ಷಣ ಮಂತ್ರಿಗಳು. ಏನು ಕರುಣಾಮಯಿ. ನಮ್ಮ ಮುಖ್ಯಮಂತ್ರಿಗಳು ಏನು ಕಮ್ಮಿ ಏನಿಲ್ಲ. ಮುನ್ಸಿಪಾಲ್ಟಿಯಲ್ಲಿ ಇರ್ತಕ್ಕಂಥ ಅವ್ರಿಗೆ ಈಗ ಮೇ 1ನೇ ತಾರೀಕು, ಬಹುಶಃ 1 ವರ್ಷ ಆಯ್ತಾ ಅದು. ಈಗ ಅವ್ರಿಗೆ ಖಾಯಮಾತಿಯನ್ನು ಕೊಟ್ಟರು. 39,000 ಸಂಬಳ ಕೊಟ್ಟರು ಅವ್ರಿಗೆ. ಪಾಪ ಶಿಕ್ಷಕರು MA BEd ಮಾಡಿ ಅವರು ಮಹಿಳೆಯರು ಅದೆಷ್ಟೋ ಮಂದಿ ಇವತ್ತು 10,000 ರೂಪಾಯಿಗೋಸ್ಕರ ದುಡಿತಾ ಇದ್ದಾರೆ ಸ್ನೇಹಿತರೆ. ಅವರು ಎಷ್ಟು ಟೀಚರ್ಗಳಂತೆ, ಎಂಥ ಮಾನ ಮರ್ಯಾದೆ ಇಲ್ಲದೆ ಇರೋ ಸರ್ಕಾರ ಇದು. ಅವ್ರು ಏನಾದರೂ ಈಚೆಗೆ ಬಂದರೆ 52,000 ಶಿಕ್ಷಕರು ಈಚೆಗೆ ಬಂದರೆ ಇವರ ಶಾಲಾ
ಕಾಲೇಜುಗಳನ್ನು ಬಾಗಿಲು ಹಾಕ್ಕೊಂಡು ಮುಚ್ಕೊಂಡು ಮನೆ ಸೇರಿಕೊಳ್ಳುವಂಥ ಸ್ಥಿತಿ ಬರುತ್ತೆ ಸ್ನೇಹಿತರೆ. ಇಂಥ ಅನ್ಯಾಯಗಳು ಜಗತ್ತಿನಲ್ಲಿ ದೇಶದಲ್ಲಿ ನಡೀತಾ ಇದ್ರೂ ಕೂಡ ಕಣ್ಣು ಮುಚ್ಚಿ ಕೂಳ್ತಿರೋ ಸರ್ಕಾರ ಅದಕ್ಕಿಂತ ಈ ನನ್ನ ನಾಯಿನೇ ಮೇಲು. ಇದಕ್ಕಿಂತ ಒಂದು ಸರ್ಕಾರ ನಡೆಸ್ತಾ ಇದ್ದಾರಲ್ಲ, ಏನು ಅನ್ಯಾಯಗಳು, ಕಣ್ಣೆದುರಿಗೆ ನಡೆಯುವಂಥ ಅನ್ಯಾಯಗಳು, ನಮ್ಮ ಕಣ್ಣೆದುರಿಗೆ ನಡೆಯುವಂಥ ಅನ್ಯಾಯಗಳನ್ನು ನಾವು ಪ್ರತಿರೋಧಿಸೋಕ್ಕಾಗೋದಿಲ್ಲ, ಅವನ್ನ ಪ್ರತಿಭಟನೆ ಮಾಡೋಕ್ಕಾಗೋಲ್ಲ. ಈಗ ಬಹುಶಃ ಚುನಾವಣೆಗಳು ಬಂದಿವೆ, 5 ರಾಜ್ಯಗಳಲ್ಲಿ ಚುನಾವಣೆ. ನಮ್ಮ ಒಂದು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಚುನಾವಣೆಗಳು ನಡೀತಾ ಇದೆ, ರಂಗೇರ್ತಾ ಇದೆ. ಅದನ್ನು ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ಸ್ನೇಹಿತರೆ. ಒಬ್ಬ ವ್ಯಕ್ತಿಗೆ 2 ಕಡೆ ಚುನಾವಣೆ ID ಗಳನ್ನು ಕೊಡುವಂತಹ ಈ ಚುನಾವಣಾ ಆಯೋಗ ಇದೆಯಲ್ಲ, ಇದರ ನೀತಿ ಸರಿಯೇ? ಇದು ನ್ಯಾಯವೇ? ಒಬ್ಬ ವ್ಯಕ್ತಿಗೆ ಅಂದರೆ ಈಗ ನಾನು ಮದ್ದೂರಿನಲ್ಲಿದ್ದರೆ ಇಲ್ಲಿ ಒಂದು ID ಕಾರ್ಡು, ನಾನು ಬೆಂಗಳೂರಲ್ಲಿ ಬೇರೆ ಯಾವುದೋ ಅಡ್ರೆಸ್ ಕೊಟ್ಟು ಅಲ್ಲಿ ಒಂದು ನನಗೆ ID ಕಾರ್ಡ್ ಕೊಟ್ಟರೆ ಇದು ಯಾರ ತಪ್ಪು ಅಂತ? ನನ್ನ ತಪ್ಪ ಅಥವಾ ಚುನಾವಣಾ ಆಯೋಗದ ತಪ್ಪ? ಸ್ನೇಹಿತರೆ, ಅವನು ಯಾರೋ ಒಬ್ಬ ಮಿನಿಸ್ಟ್ರು ಹೇಳ್ತಾ ಇದ್ದ, ಏನೋ ಈ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೋ ಆ ಸವಲತ್ತುಗಳು ನೀವು ಅದಕ್ಕೆ ಅರ್ಹರಲ್ಲದೆ ಹೋದರೆ ಬಿಟ್ಕೊಟ್ಬಿಡಿ ಅಂತ. ನೋಡಿ, ಮಾನ್ಯ ಪ್ರಧಾನಿಯವರು ಗ್ಯಾಸ್ ಮೇಲಿದ್ದಂತಹ ಸಬ್ಸಿಡಿಯನ್ನು ನಿರ್ದಾಕ್ಷಿಣ್ಯವಾಗಿ ತೆಗೆದುಹಾಕಿದ್ರು. ನೋಡಿ, ಮಂತ್ರಿಗೆ ಆ ಧೈರ್ಯ ಇಲ್ಲ. ಏನೋ ಆ ಒಂದು ಸವಲತ್ತು ಅವನಿಗೆ ಸಲ್ಲಬಾರ್ದು ಅಂತ ಮಾನದಂಡಗಳಿದಾವಲ್ಲ, BPL ಕಾರ್ಡ್ ಮಾನದಂಡಗಳಿದಾವಲ್ಲ, ಅದರ ಪ್ರಕಾರ ತೆಗೆದುಹಾಕಿ ಸ್ವಾಮಿ. ಅವ್ರನ್ನ ಕೇಳಬೇಕಂತೆ, ನೀವು ಬಿಟ್ಕೊಡಿ. ಈಗ ನಾನೇ ಹೇಳ್ತಾ ಇದ್ದೀನಿ, ನನಗೆ ವಿದ್ಯುತ್ ಶಕ್ತಿ ಬೇಕಾಗಿಲ್ಲ, ನನಗೆ ಫ್ರೀ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನಾನೇ ಹೇಳ್ತಾ ಇದ್ದೀನಿ. ನನ್ನ ಮನೆಗೆ ಬಿಲ್ಲು ಬರ್ತಾ ಇಲ್ಲ ಸ್ನೇಹಿತರೆ. ನಾನೊಬ್ಬ ಪೆನ್ಷನ್ ಹೋಲ್ಡ್ರು, ನಾನು ಸಾಕು, ನನಗೆ ಪೆನ್ಷನ್ ಬರ್ತಾ ಇದೆ, ನಾನು ಕಟ್ಟೋ ಸಾಮರ್ಥ್ಯ ಇದೆ. ನನಗೆ ಯಾಕ್ರಿ ಈ ರಿಯಾಯಿತಿಗಳು? ಇವನು ಯಾವನ್ರಿ ಮಿನಿಸ್ಟ್ರುಗಳು ಇಂಥ ತೆರಿಗೆ ಹಣನ, ಜನಗಳ ಹಣನ ಇವತ್ತು ಹಾಳು ಮಾಡ್ತಾ ಇದ್ದಾರಲ್ಲ. 5 ಪಂಚ ಯೋಜನೆಗಳು ಅಂತ ಹೇಳಿ ಇವರು ಎಂಥ ಬಡವ್ರಿಗೆ ಬೇಕಾಗಿರ್ತಕ್ಕಂಥದ್ದು. ಕಡು ಬಡವರು BPL ಕಾರ್ಡ್ ಇರೋನು ಎಂಥವನು ಅಂದರೆ 3% ಸಿಗಲ್ಲ ಸ್ನೇಹಿತರೆ. ನಿಜವಾಗ್ಲೂ ಹೇಳಬೇಕು ಅಂದರೆ 3% ಜನ ಸಿಗಲ್ಲ. ಆ ಒಂದು ನಾರ್ಮ್ಸನ್ನು ತಗೊಂಡು ಹೋದರೆ, ಆ ಪ್ರಕಾರ BPL ಕಾರ್ಡ್ ಏನಾದ್ರು ಕೊಡ್ತಾ ಹೋದರೆ ಖಂಡಿತ ಯಾರಿಗೂ BPL ಕಾರ್ಡ್ ಕೊಡೋ ಹಾಗಿಲ್ಲ. ಯಾಕೆ ಅಂದರೆ ಎಲ್ಲ ಸವಲತ್ತುಗಳು. ಕಾರ್ ಇರೋನಿಗೆ BPL ಕಾರ್ಡ್ ಕೊಡ್ತೀನಿ ಅಂದರೆ 3 ಕೋಟಿ 10 ಕೋಟಿ ಮನೆ ಅವನ ಆಸ್ತಿ ಪ್ರಾಪರ್ಟಿ ಇರುವಂಥವನಿಗೆ BPL ಕೊಡ್ತೀನಿ, ಅವನಿಗೆ ಅಕ್ಕಿ ಫ್ರೀ, ಅವನ ಹಾರ್ಟ್ ಆಪ್ರೇಷನ್ಗೆ ಫ್ರೀ ಹಣ ಕೊಡ್ತೀನಿ ಅಂದರೆ ಸ್ನೇಹಿತರೆ, ಇಂತಹ ಮುಟ್ಟಾಳು ಸರ್ಕಾರ ಇಂಥದ್ದು ಬೇಕಾ ನಮಗೆ? ನಿಜವಾಗ್ಲೂ ಯಾರೋ ಅರ್ಹರೋ? ಒಂದು 2 ಲಕ್ಷ ಸಂಬಳ ತಗೊಳ್ತಾಳೆ ಒಬ್ಬಳು ಮೇಡಮು, ಅವಳು ಫ್ರೀ ಬಸ್ಸಲ್ಲಿ ಓಡಾಡಬೇಕು. ನಾನು ಪ್ರತ್ಯಕ್ಷವಾಗಿ ಹೇಳ್ತಾ ಇರೋದು, ನಾನು ನಿರ್ದಾಕ್ಷಿಣ್ಯವಾಗಿ ಹೇಳ್ತಾ ಇದ್ದೀನಿ. ಚುನಾವಣೆಗಳು ನಡಿಬೇಕಾದ್ರೆ ಏನು ಹಣ ಮತ್ತು ಹರಾಜು ಹಾಕಿ ಕೊಟ್ಟು ಅವ್ರಿಗೆ ಆ ಓಟ್ಗಳನ್ನು ಪಡಿತಾವ್ರೆ. ಇವತ್ತು ನಿಜವಾಗ್ಲೂ ಯಾವನು ನಿಯತ್ತಾಗಿ ಗೆದ್ದಿರೋ ಅವನು ಯಾವನಾರು ತೋರಿಸ್ಲಿ, MP ನಾರಾಗಲಿ MLA ನಾರಾಗಲಿ ನಿಯತ್ತಾಗಿ ಗೆದ್ದಿದ್ದೀನಿ ಅಂತ. ಇನ್ನೇನು ಬೇಡ, ಅವ್ರು ಎಲ್ಲೂ ಪ್ರಮಾಣ ಮಾಡೋದು ಬೇಡ. ಅವ್ರ ಮನೆ ದೇವ್ರಿಗೆ ಹೋಯ್ತಾರೆ, ಅವ್ರ ಮನೆ ದೇವ್ರುಗಳಿಗೆ. ಆ ಮನೆ ದೇವ್ರ ಮೇಲೆ ಹೋಗಿ ಪ್ರಮಾಣ ಮಾಡಿಬಿಟ್ಟು ನಾನು 1 ರೂಪಾಯಿ ಖರ್ಚಿಲ್ದಂಗೆ ನಿಯತ್ತಾಗಿ ಗೆದ್ದಿದ್ದೀನಿ ಅಂತ ಹೇಳ್ಕೊಳ್ಳೋ ಅಂಥ ಚುನಾವಣೆಗಳು ನಡೀತಾ ಇದೆಯಾ ಸ್ನೇಹಿತರೆ? ಒಬ್ಬ ದೀನ, ಒಬ್ಬ ದಲಿತ, ಒಬ್ಬ ನಿರ್ಗತಿಕ ನಿಂತ್ಕೊಂಡು ಗೆಲ್ಲೋಕ್ಕಾದದೆಯೇ ಈ ಒಂದು ಚುನಾವಣೆಗಳನ್ನು? ಇಂಥ ಸರ್ಕಾರಗಳು, ದುರ್ನಡತೆಯ ಸರ್ಕಾರಗಳು, ನೀಚ ಸರ್ಕಾರಗಳು ಸುಳ್ಳನ್ನೇ ಸತ್ಯ ಅಂತ ಹೇಳ್ತಕ್ಕಂಥದ್ದು. ಎಷ್ಟು ಜನಕ್ಕೆ ಯುವಕರಿಗೆ ಕೆಲಸ ಇಲ್ಲ, ರೈತರಿಗೆ ಕರೆಂಟ್ ಇಲ್ಲ, 24 ಗಂಟೆ ಕರೆಂಟ್ ಕೊಡ್ತಾ ಇಲ್ಲ ರೈತರುಗಳಿಗೆ. ಸ್ನೇಹಿತರೆ, ಅವರು ಬೆಳೆಯುವಂಥ ಬೆಳೆಗೆ ತಿನ್ನೋ ಅನ್ನವನ್ನು ನಾವು ರೈತರಿಂದ
ಇಲ್ಲೊಂದು ಲಿಫ್ಟ್ ಇರಿಗೇಷನ್ ಇದೆ, ಅದು ಒಳ್ಳೆ ಭಾಳ ಸುಸ್ಥಿತಿಯಲ್ಲಿದೆ. ಅದನ್ನು ಓಡಿಸೋಕ್ಕೆ ಯಾರೂ ಇಲ್ಲ, ದಿಕ್ಕಿಲ್ಲ. ನಾನು ಒಂದು ತಿಂಗಳು ತಾವಿಂದ ಮಾಡ್ತಾನೇ ಇದ್ದೀನಿ, ವಿಡಿಯೋ ಮಾಡಿ ಆಗ್ತಾಯಿದ್ದೀನಿ. ಇಲ್ಲೇ ಕೋಡಳ್ಳಿ ಹತ್ರ ಒಂದು ಲಿಫ್ಟ್ ಇರಿಗೇಷನ್ ಭಾಳ ಚೆನ್ನಾಗಿ ಸುಸಜ್ಜಿತವಾಗಿ 180 HP ಇರುವಂಥ 2 ಮೋಟ್ರ್ಗಳಿದ್ದಾವೆ. ಆನ್ ಮಾಡಿದ್ರೆ ಕೆರೆಗೆ ಹೋಗಿ ನೀರು ಬೀಳುತ್ತೆ. ಅಂಥದ್ರಲ್ಲಿ ಈ ವ್ಯವಸ್ಥೆ ಹಾಳು ವ್ಯವಸ್ಥೆ. DC ಸಾಹೇಬರು ಇರ್ಬೋದು, ಅವರು ಜನಪ್ರತಿನಿಧಿಗಳು ನಾಲಾಯಕು ವೆಸ್ಟ್ ಕೆಲಸಗಳು ತಮ್ಮ ಪಾಲಿನ ಕೆಲಸವನ್ನು ನಿಷ್ಠಾವಂತರಾಗಿ ಸತ್ಯವಂತರಾಗಿ ಮಾಡಿದ್ರೆ ಆಗ ಸಮಾಜ ಸುಧಾರಣೆ ಆಗುತ್ತೆ. ಮಾನ್ಯ H.K. ವಿವೇಕಾನಂದ ಅವರ ಉತ್ಸಾಹದ ಅವರ ಬರಹಗಳು ನಿಜವಾಗ್ಲೂ ಪಾಪ ಬದಲಾವಣೆ ತರಬೇಕು ಅಂತೇಳಿ ಅವರು ದಿನವೂ ಬರೀತಾವ್ರೆ. ಆದರೆ 3 ಪೈಸದ ಬೆಲೆ ಇಲ್ಲ. ಬರೆಯೋರಿಗೆ ಆಗಲಿ ಏನು ಮಾತಾಡೋದೇ ಆಗಲಿ. ನಾನು ಭಾಳಷ್ಟು ನನ್ನ ವೀಡಿಯೋಗಳು ಚೆನ್ನಪ್ಪ AC ಅಂತ ಯೂಟ್ಯೂಬ್ ಚಾನಲಲ್ಲಿ ನಾನು ಭಾಳಷ್ಟು ಮಾಡಿದ್ದೀನಿ ಸ್ನೇಹಿತರೆ. ನೋಡಿ, ಏನು ಸತ್ಯ ಇದ್ದರೆ ಒಪ್ಕೊಳ್ಳಿ, ಅದನ್ನು ನಿಮ್ಮ ಪಾಲಿನ ಏನು ಕೆಲಸ ಮಾಡ್ಕೊಳ್ತೀರಲ್ಲ, ಆಗ ನೀವು ಕೂಡ ಅಲ್ಲೇ ನಿಷ್ಠಾವಂತರಾಗಿ ಬಾಳಿ ಬದುಕಿದ್ರೆ ಅವತ್ತು ಖಂಡಿತ ಈ ದೇಶ ಸಮೃದ್ಧವಾಗಿ ನಮ್ಮ ಭಾರತ ಭಾಳ ನಾವು ದೇಶ ಒಳ್ಳೆ ಮುನ್ನಡೆಯಲ್ಲಿ ಇದೆ ಅಂತ ಹೇಳ್ಬೋದು. ವಿನಃ ಇವತ್ತು 93 ರೂಪಾಯಿ $1 ಬೆಲೆ, 93 ರೂಪಾಯಿ. ಅನಾಗರಿಕರು ಮಾತಾಡ್ತಾರೆ. ನಿಜವಾಗ್ಲೂ ಇದು ಭಾಳ ದುಃಖದ ಸ್ಥಿತಿ ಸ್ನೇಹಿತರೆ. ಬರೀ ಮೋಸದ ಮಾತುಗಳೇ, ಬರೀ ಬೂಟಾಟಿಕೆ ಮಾತುಗಳೇ ಯಾರೇ ಆಡೋದು. ಎಲ್ಲ ಕಳ್ಳರೆಲ್ಲ ಹೊರಗಡೆ ಇದ್ದಾರೆ, ಅವರೆಲ್ಲ ಜೈಲಿಗೆ ಹೋಗ್ಬೇಕು. ಅವರು ಯಾರು ನಿಷ್ಠಾವಂತರ ಅವ್ರ ಕೈಲಿ ಅಧಿಕಾರ ಬರಬೇಕು. ಎಲ್ಲ ಬಡವ ಬದುಕಬೇಕು, ಭಿಕ್ಷುಕರು ಇಲ್ಲದಂಥ ನಾಡಾಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ದಿನಾಂಕ 25/3/2026 ಇವತ್ತಿನ ಒಂದು ನನ್ನ ಮನದಾಳದ ಮಾತು ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ದಯಮಾಡಿ ನನ್ನ ಚಾನಲ್, ಯೂಟ್ಯೂಬ್ ಚಾನಲಲ್ಲಿ ನೀವು ಸಬ್ಸ್ಕ್ರೈಬ್ ಆಗಿ ಒಂದಷ್ಟು ಪ್ರತಿಯೊಂದು ಜನರಿಗೂ ಇದನ್ನು ಕಳಿಸಿ. ಏನು ಸತ್ಯ ಅನ್ನೋದು ಈ ಭೂಮಿ ಮೇಲೆ ಇರಲಿ, ಸುಳ್ಳು ಸರ್ವನಾಶ ಆಗಿ ಹೋಗಲಿ. ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಸತ್ಯವಂತರಾಗಿ ಬಾಳಲು ಪ್ರಯತ್ನ ಮಾಡಿ ಅಂತ ನಾನು ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ತೀನಿ ಸ್ನೇಹಿತರೆ. ನನ್ನ ನಾಯಿ, ಕಂಪನಿ ನಾಯಿ ನೋಡಿ ಇಲ್ಲಿದೆ, ಇದಕ್ಕೆ ನಾನೀಗ ಬಿಸ್ಕೆಟ್ ಹಾಕ್ತೀನಿ. ಬರೀ ಒಂದು ಬಿಸ್ಕೆಟ್ಗೋಸ್ಕರ ಈ ನನ್ನ ಮಗಂದು ಫ್ರೆಂಡ್ ಆಗಿದೆ ನನಗೆ. ನೋಡಿ, ಇದು ನಾಯಿ, ನನ್ನ ನಾಯಿ ಸ್ನೇಹಿತರೆ. ಥ್ಯಾಂಕ್ ಯು.